ಹಲೋ ವಿದ್ಯಾರ್ಥಿಗಳೇ, ತಮಗೆಲ್ಲ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಅಲ್ಲಿಯ ಪದ್ಯಭಾಗ 2 ಹಾರಿದ ಹಕ್ಕಿಗಳು ಎನ್ನುವಂಥ ಪದ್ಯವನ್ನು ಅಧ್ಯಯನ ಮಾಡೋಣ. ಪ್ರಸ್ತುತ ಪದ್ಯವನ್ನು ಬರೆದವರು ಶ್ರೀ ರೋಹಿದಾಸ್ ವಿಠ್ಠಲ್ ಭಂಡಾರಿಯವರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆರೆಕೋನ ಎನ್ನುವಂಥ ಊರಲ್ಲಿ ಜನಿಸಿದರು. ಶ್ರೀಯುತರು 1936ರಲ್ಲಿ ಜನಿಸಿದರು. ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದವರು. ಇವರ ಪ್ರಮುಖ ಕೃತಿಗಳೆಂದರೆ ಕಣ್ಣೆ ಕಟ್ಟೆ ಕಾಡೆಗೂಡೆ, ಕೊಲೆಗಾರ, ಪತ್ತೆಯಾಗಲಿಲ್ಲ, ಹದ್ದುಗಳು ಇವು ಅವರ ಪ್ರಮುಖ ಕವನ ಸಂಕಲನಗಳು. ಬೆಂಕಿಯ ಮಧ್ಯೆ, ಬಿರುಗಾಳಿ, ನೆರೆ ಹಾವಳಿ ಮತ್ತು ಗೋಡೆಗಳು, ತಲೆಮಾರು ಇವು ಅವರು ಬರೆದಂಥ ಪ್ರಮುಖ ಕಾದಂಬರಿಗಳಾಗಿವೆ. ಮೀನ್ ಪಳದಿ ಇದು ಅವರು ಬರೆದಂಥ ಒಂದು ಪ್ರಮುಖ ಕಥಾ ಸಂಕಲನ. ಹಾಗೆ ಮಕ್ಕಳ ಸಾಹಿತ್ಯದಲ್ಲಿಯೂ ಕೂಡ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಹೀಗೆ ಮಕ್ಕಳ ಸಾಹಿತ್ಯಕ್ಕೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀಯುತರಿಗೆ ವಾಚಂತ್ರಿ ಶಿಕ್ಷಕ ಪ್ರಶಸ್ತಿ, ಜಿಲ್ಲೆ ಹಾಗೂ ರಾಜ್ಯ ಶಿಕ್ಷಕ ಪ್ರಶಸ್ತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿಶು ಸಂಗಮೇಶ ದತ್ತ ಪ್ರಶಸ್ತಿ, ಯಶವಂತನ ಯಶೋಗೀತ, ಮಕ್ಕಳ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವು ದೊರೆತಿವೆ. ಅಂದರೆ ಅವರು ಬರೆದಂಥ ಒಂದು ಕಾದಂಬರಿ ಅದು ಮಕ್ಕಳ ಕಾದಂಬರಿ, ಅದು ಯಶವಂತನ ಯಶೋಗೀತ, ಇದು ಮಕ್ಕಳ ಕಾದಂಬರಿ. ಇದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಪ್ರಸ್ತುತ ಹಾರಿದ ಹಕ್ಕಿಗಳು ಕವನವನ್ನು ಅವರ ಹದ್ದುಗಳು ಎನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದೊಂದು ಬಂಡಾಯ ಸಾಹಿತ್ಯದ ಪ್ರಕಾರವಾಗಿದೆ. ಹಾರಿದ ಹಕ್ಕಿಗಳು ಇದು ಬಂಡಾಯ ಸಾಹಿತ್ಯದ ಒಂದು ಪ್ರಕಾರವಾಗಿದೆ. ಇಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಬಂಡಾಯ ಸಾಹಿತ್ಯವು ಕೂಡ ಒಂದು. ಇದು ವ್ಯವಸ್ಥೆಯ ಕಟ್ಟು ಸತ್ಯವನ್ನು ಪರೋಕ್ಷವಾಗಿ ಟೀಕಿಸುವ ಮೂಲಕ ಜನಜಾಗೃತಿ ಮೂಡಿಸುವ ಸಾಹಿತ್ಯ ಪ್ರಕಾರವಾಗಿದೆ. ಇಲ್ಲೇನಾಗಿದೆ, ವ್ಯವಸ್ಥೆ ವಿರುದ್ಧ, ಸಮಾಜದ ವ್ಯವಸ್ಥೆ ವಿರುದ್ಧ ಏನು ಕಟು ಸತ್ಯವನ್ನು ಪರೋಕ್ಷವಾಗಿ ವಿರೋಧಿಸುವಂಥ, ಅದಕ್ಕೆ ವಿರುದ್ಧವಾಗಿ ನಡೆಯುವಂಥ ಒಂದು ಸಾಹಿತ್ಯವೇ ಅದು ಬಂಡಾಯ ಸಾಹಿತ್ಯ. ಇಲ್ಲಿ ಜನರಿಗೆ ಅಲ್ಲಿ ಅರಿವನ್ನು ಮೂಡಿಸುವಂಥ, ಜನಜಾಗೃತಿಯನ್ನು ಮೂಡಿಸುವಂಥ ಒಂದು ಸಾಹಿತ್ಯ. ಇದು ಶೋಷಣೆ ವಿರುದ್ಧ ಧ್ವನಿ ಎತ್ತುವಂಥ ಒಂದು ಸಾಹಿತ್ಯ. ಸಮೃದ್ಧ ನಾಡಿನಲ್ಲಿ ಸುಖ ಸಂತೋಷದಿಂದ ಸ್ವಚ್ಛಂದವಾಗಿ ದುಡಿಯುವವರಿಗೆ ತೊಂದರೆಗಳಾದರೆ ಅವರ ಸುಖದ ನೆಲೆಯನ್ನು ಹುಡುಕಿ ಬೇರೆಡೆ ಹೋಗುತ್ತಾರೆ. ಸಾಮಾನ್ಯವಾಗಿ ಜನರು ಒಂದು ಸಮೃದ್ಧವಾದ ನಾಡಿನಲ್ಲಿ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿರುತ್ತಾರೆ. ಅಲ್ಲಿ ಸ್ವಚ್ಛಂದವಾಗಿ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಅನಾನುಕೂಲತೆ ಇಲ್ಲದೆ ದುಡಿಯುವವರಿಗೆ ಯಾವಾಗಲಾದರೊಮ್ಮೆ ತೊಂದರೆಯುಂಟಾದರೆ, ಯಾವಾಗಲಾದರೊಮ್ಮೆ ಸಂಕಟಗಳಲ್ಲಿ ಸಿಲುಕಿದರೆ ಆಗ ಅವರು ಆ ನೆಲೆಯನ್ನು ಬಿಟ್ಟು, ಆ ಸ್ಥಾನವನ್ನು ಬಿಟ್ಟು ಮತ್ತೆ ಸುಖದ ನೆಲೆಯನ್ನು ಹುಡುಕಿ ಬೇರೆ ಕಡೆಗೆ ಹೋಗುತ್ತಾರೆ. ಯಾಕಂದರೆ ತಾವಿರುವಂಥ ಸ್ಥಳದಲ್ಲಿ ಅವರಿಗೇನಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಅಲ್ಲಿ ಯಾವುದೇ ಒಂದು ಅನುಕೂಲತೆ ಸಿಗದೆ ಹೋದಾಗ, ಅವರ ವಾಸ್ತವಿಕ ಜೀವನಕ್ಕೆ ತೊಂದರೆಯುಂಟಾದಾಗ ಸುಖದ ನೆಲೆಯನ್ನು ಕಂಡುಕೊಳ್ಳಲು ಮತ್ತೊಂದು ಕಡೆಗೆ ವಲಸೆ ಹೋಗುತ್ತಾರೆ. ಇದರಿಂದ ಆ ಮೊದಲಿದ್ದಂಥ ನಾಡು, ಮಾತೃಭೂಮಿ, ಮೂಲಸ್ಥಾನ, ಮಾತೃಸ್ಥಾನ ಏನಾಗುತ್ತೆ, ಬರಡಾಗುತ್ತೆ. ಮತ್ತೆ ಅಂಥ ಸಮೃದ್ಧ ನಾಡನ್ನು ಕಟ್ಟಲು ಸಾಧ್ಯವಿಲ್ಲ. ಮತ್ತೆ ಅಂಥ ಸಮೃದ್ಧವಾದ ನಾಡನ್ನು ಕಟ್ಟಲು ಸಾಧ್ಯವೇ ಇಲ್ಲ. ಯಾಕಂದರೆ ಅಲ್ಲಿದ್ದಂಥ ಜನರು ಆ ಸ್ಥಾನವನ್ನು ಬಿಟ್ಟು, ಮಾತೃಸ್ಥಾನವನ್ನು ಬಿಟ್ಟು ಬೇರೆಡೆಗೆ ಹೋದಾಗ ಆ ಸ್ಥಾನ ಏನಾಗ್ತಾ ಇದೆ, ಬರಡಾಗುತ್ತೆ, ಬಂಜರವಾಗುತ್ತೆ.
ಮತ್ತೆ ಅಂಥ ಸಮೃದ್ಧವಾದಂಥ ನಾಡನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ. ಆಗ ಜನರು ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುತ್ತಾರೆ. ಜನ ಏನು ಮಾಡ್ತಾರೆ? ಅವಾಗ ಸಮೃದ್ಧಿ ಇಲ್ಲದ ಸಮೃದ್ಧಿಯನ್ನು ಕಳೆದುಕೊಂಡಂಥ ನಾಡಲ್ಲಿ ಆ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುತ್ತಾರೆ. ಆ ವ್ಯವಸ್ಥೆಯನ್ನು ಕಂಡು ಅಸಹ್ಯಪಟ್ಟು ಆ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುತ್ತಾರೆ. ಅದನ್ನಪ್ಪ ಅದಕ್ಕೆ ವಿರುದ್ಧವಾಗಿ ನಿಲ್ಲುತ್ತಾರೆ. ಆದ್ದರಿಂದ ವ್ಯವಸ್ಥೆಗಳು, ಸಂಪನ್ಮೂಲಗಳು ಸರ್ವರ ಹಿತವನ್ನು ಕಾಪಾಡುವಂತಿರಬೇಕು ಎಂಬುದನ್ನು ಕವಿ ಇಲ್ಲಿ ಚಿತ್ರಿಸುತ್ತಾರೆ. ಅದಕ್ಕಾಗಿ ವ್ಯವಸ್ಥೆಗಳು ಮತ್ತು ಸಂಪನ್ಮೂಲಗಳು ಹೇಗಿರಬೇಕು? ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ಸಂಪನ್ಮೂಲಗಳು ಸರ್ವರ ಹಿತವನ್ನು ಕಾಪಾಡುವಂತಿರಬೇಕು. ಸರ್ವರ ಹಿತ, ಸರ್ವರ ಪ್ರಗತಿ, ಸರ್ವರ ಅಭಿವೃದ್ಧಿಯನ್ನು ಮಾಡುವಂತಿರಬೇಕು. ಸರ್ವರ ಒಳ್ಳೆಯದನ್ನೇ ಮಾಡುವಂಥವಿರಬೇಕು ಎಂಬುದನ್ನು ಕವಿ ಉದ್ಯಾನ, ಹಕ್ಕಿಗಳು, ಚಿಟಬಿಲ್ಲು, ರೂಪಕಗಳನ್ನು ಬಳಸಿಕೊಂಡು ಸೊಗಸಾಗಿ ಸರಳವಾಗಿ ನಿರೂಪಿಸಿದ್ದಾರೆ. ಅದಕ್ಕಾಗಿ ಇಲ್ಲಿ ಯಾವ ರೂಪಗಳನ್ನು ಬಳಸಿಕೊಂಡು ವಿವರಿಸ್ತಾ ಇದ್ದಾರೆ? ಹಕ್ಕಿಗಳು, ಉದ್ಯಾನ ಮತ್ತು ಚಿಟಬಿಲ್ಲು ಈ ರೂಪಕಗಳನ್ನು, ಈ ಸ್ತಬ್ಧ ಚಿತ್ರಗಳನ್ನು ಬಳಸಿಕೊಂಡು ಇಲ್ಲಿ ಸೊಗಸಾಗಿ, ಸರಳವಾಗಿ, ಸುಂದರವಾಗಿ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಇಲ್ಲಿ ನೋಡಿ, ಪದ್ಯ ನೋಡಿ, ಇಲ್ಲಿ ಉದ್ಯಾನದ ತುಂಬ ಗಿಡಗಳಿದ್ದವು. ನೋಡಿ, ಉದ್ಯಾನ ಗೊತ್ತಿಲ್ಲ? ಉದ್ಯಾನ ಹೂದೋಟ. ಉದ್ಯಾನದ ಏನು? ಹೂದೋಟ. ಇಲ್ಲಿ ಉದ್ಯಾನದ ತುಂಬ ಗಿಡಗಳಿದ್ದವು. ಗಿಡಗಳ ತುಂಬ ಹೂವು ಅಲೆದು ಕುಲುಕುತ್ತಿದ್ದವು. ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಒಲಿಯುತ್ತಿದ್ದವು. ಇಲ್ಲಿ ಉದ್ಯಾನದ ಒಂದು ದೃಶ್ಯ. ಉದ್ಯಾನದ ಮುಖಾಂತರ ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾನೆ? ಆ ಒಂದು ಸಂಪನ್ಮೂಲವನ್ನು ಇಲ್ಲಿ ವಿವರಿಸ್ತಾ ಇದ್ದಾನೆ, ಸರಳವಾಗಿ ನಿರೂಪಿಸ್ತಾ ಇದ್ದಾನೆ. ಇಲ್ಲಿ ಉದ್ಯಾನದ ತುಂಬ ಗಿಡಗಳಿದ್ದವು. ಹೂದೋಟ ಒಂದು ಉದ್ಯಾನ. ಉದ್ಯಾನವನದ ತುಂಬೆಲ್ಲೇನಿದ್ದವು? ಗಿಡ ಮರಗಳು ಸಮೃದ್ಧವಾಗಿ ಬೆಳೆದು ನಿಂತಿದ್ದವು. ಗಿಡಗಳ ತುಂಬ ಹೂವು. ಗಿಡಗಳ ತುಂಬೆಲ್ಲೇನಿತ್ತು? ಹೂವು, ಹಣ್ಣು ತುಂಬಿ ಆ ಗಿಡಗಳು ಸಮೃದ್ಧವಾಗಿ ಬೆಳೆದು ನಿಂತಿದ್ದವು. ಅಲೆದು ಕುಲುಕುತ್ತಿದ್ದವು. ಅವೇನಪ್ಪ? ಅಲೆದು ಕುಲುಕುತ್ತಿದ್ದವು. ಆ ಗಿಡಗಳು ಹೂ ಹಣ್ಣುಗಳಿಂದ ತೂಗಾಡಿ ಬಳಕುತ್ತ, ಉಯ್ಯಾಲೆಯ ಹಾಗೆ ಬಳುಕುತ್ತವು, ಕುಲುಕುತ್ತಿದ್ದವು. ಏನಪ್ಪ? ಕುಲುಕು ಅಲುಗಾಡು ಅಥವಾ ವಯ್ಯಾರ ಅಂದ್ರೆಪ್ಪ ಅವು ತಮ್ಮ ಶೃಂಗಾರವನ್ನು ಮೆರೆಯುತ್ತಿದ್ದವು, ಅವು ತಮ್ಮ ಸೊಗಸನ್ನು ಮೆರೆಯುತ್ತಿದ್ದವು. ಅಂದರೆ ಏನು? ಗಿಡಗಳು ಹೂವು ಹಣ್ಣುಗಳಿಂದ ತುಂಬಿ ಸಮೃದ್ಧವಾಗಿ ಗಾಳಿಗೆ ಆ ಕಡೆಯಿಂದ ಈ ಕಡೆಗೆ ಕುಲುಕುತ್ತ, ಒಯ್ದಾಡುತ್ತ, ಅಲಗಾಡುತ್ತ ನಿಂತಿದ್ದವು. ಅಲ್ಲಿ ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಒಲಿಯುತ್ತಿದ್ದವು. ನೋಡಿ, ಅಂಥ ಒಂದು ಸುಂದರ ಉದ್ಯಾನವನದಲ್ಲಿ ಸಮೃದ್ಧವಾಗಿ ಬೆಳೆದಂಥ ಗಿಡಗಳ ಮೇಲೆ, ಸಮೃದ್ಧವಾಗಿ ಫಲಪುಷ್ಪಗಳಿಂದ ಬೆಳೆದಂಥ ಆ ಗಿಡಗಳ ಮೇಲೆ, ಬಣ್ಣ ಬಣ್ಣದ ಹೂಗಳ ಮೇಲೆ, ಅಲ್ಲಿರುವಂಥ ಬಣ್ಣ ಬಣ್ಣದ ವಿವಿಧ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿಗಳು, ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿಗಳು ಉಲಿಯುತ್ತಿದ್ದವು. ಉಲಿಯುತ್ತಿದ್ದವು ಅಂದ್ರಪ್ಪ ಚಿಲಿಪಿಲಿಗುಟ್ಟುತ್ತಿದ್ದವು. ತಮ್ಮ ಇಂಪಾದ ಸ್ವರವನ್ನು ಹೊರಹೊಮ್ಮುತ್ತಿದ್ದವು. ಉಲಿ ಮಾತು ಅಥವಾ ಧ್ವನಿ ಇಂಪಾಗಿ ಹಾಡುತ್ತಿದ್ದವು. ಪಕ್ಷಿಗಳು ಅವು ಆ ಒಂದು ಸಮೃದ್ಧವಾಗಿ ಬೆಳೆದು ನಿಂತ ಗಿಡಗಳ ಮೇಲೆ ಸ್ವಚ್ಛಂದವಾಗಿ ಹೂ ಹಣ್ಣುಗಳನ್ನು ಹುಡುಕುತ್ತ ಸ್ವಚ್ಛಂದವಾಗಿ ಅವು ಇಂಪಾದ ಧ್ವನಿಯನ್ನು ಹೊರಹೊಮ್ಮುತ್ತಿದ್ದವು. ನೀವೇನು ಮಾಡಿದಿರಿ? ಆಗ ಮಾನವ, ಕವಿ ಹೇಳ್ತಾನೆ, ನೀವೇನು ಮಾಡಿದಿರಿ? ಅಲ್ಲಿ ಆ ಗಿಡಗಳಲ್ಲಿ ಹಕ್ಕಿಗಳು ಸ್ವಚ್ಛಂದವಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದವು. ಅವುಗಳ ವಾಸ್ತವಕ್ಕೆ, ಅವುಗಳ ಇರುವಿಕೆಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಿರಲಿಲ್ಲ. ಆಗ ನೀವೇನು ಮಾಡಿದಿರಿ? ಚಿಟಬಿಲ್ಲು ತೆಗೆದು ಮಾನವೇನು ಮಾಡ್ತಾ ಇದ್ದಾನೆ? ಸ್ವಚ್ಛಂದವಾಗಿ ವಾಸವಾಗಿದ್ದಂಥ, ಸುಂದರವಾದಂಥ ಉದ್ಯಾನವನದಲ್ಲಿ ವಾಸವಾಗಿದ್ದಂಥ ಆ ಹಕ್ಕಿಗಳಿಗೆ
ಏನು ಮಾಡಿದಿರಿ? ಚಿಟಬಿಲ್ಲು ತೆಗೆದು ಗುರಿಯಿಟ್ಟು ಹೊಡೆದು. ಚಿಟಬಿಲ್ಲು ಅಂದ್ರಪ್ಪ ಹಕ್ಕಿಗೆ ಗುರಿಯಿಟ್ಟು, ಹಕ್ಕಿಗಳಿಗೆ ಗುರಿಯಿಟ್ಟು ಕಲ್ಲು ಬೀರುವಂಥ ಒಂದು ಸಾಧನ. ಚಿಟಬಿಲ್ಲು ತೆಗೆದು ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತಿರಿ. ಮಾನವ ಏನು ಮಾಡಿದ್ದಾನೆ? ಆ ಮಾಂಸದ ಆಸೆಗಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದಂಥ ಆ ಪಕ್ಷಿಗಳ ಮೇಲೆ, ಪಕ್ಷಿಗಳಿಗೆ ಏನು ಮಾಡ್ತಾ ಇದ್ದಾನೆ ಅವನು? ಚಿಟಬಿಲ್ಲು ತೆಗೆದುಕೊಂಡು ಪಕ್ಷಿಗಳ ಮೇಲೆ ಗುರಿ ಇಟ್ಟು ಮಾಂಸ ತಪಸ್ಸಿಗೆ, ಮಾಂಸವನ್ನು ಬಯಸಿ ಆ ಪಕ್ಷಿಗಳನ್ನು ಆತ ಶಿಕಾರಿ ಮಾಡುತ್ತಿದ್ದಾನೆ. ಶಿಕಾರಿ ಆಡುವುದಕ್ಕಾಗಿ ಕುಳಿತಿರುವಿರಿ. ಅವು ಹಾರಿ ಹೋದವು ಬೇರೆ ಕಡೆ ಹೂವು ಹಣ್ಣು ಹುಡುಕಿ. ಆಗ ಅವೇನು ಮಾಡ್ತಾ ಇದ್ದಾವೆ? ಆ ಪಕ್ಷಿಗಳು, ನಾವು ಯಾವಾಗ ಮಾಂಸಕ್ಕಾಗಿ ಗುರಿ ಇಟ್ಟು ಪಕ್ಷಿಗಳ ಮೇಲೆ ಗುರಿ ಇಟ್ಟು ಕೂತಿದ್ದೇವೆ, ಆ ಸಂದರ್ಭದಲ್ಲಿ ಆ ಪಕ್ಷಿಗಳಿಗೆ ಏನಾಗ್ತಾ ಇದೆ? ತಮ್ಮ ಸುಖ ಸಂತೋಷಕ್ಕೆ ಏನಾಗಿದೆ? ಅಲ್ಲಿ ಧಕ್ಕೆಯುಂಟಾಗಿದೆ. ಅವುಗಳ ಇರುವಿಕೆಗೆ ಧಕ್ಕೆಯುಂಟಾಗಿದೆ. ಆಗ ಅವೇನು ಮಾಡ್ತಾ ಇದ್ದಾವೆ? ಏನು ಮಾಡ್ತವೆ? ತಮ್ಮ ಸುಖ ಸಂತೋಷವನ್ನು ಹುಡುಕಿಕೊಂಡು, ಸಮೃದ್ಧವಾದಂಥ ಉದ್ಯಾನವನವನ್ನು ಹುಡುಕಿಕೊಂಡು ಬೇರೆ ಕಡೆಗೆ ಹಾರಿ ಹೋಗುತ್ತವೆ. ಬೇರೆ ಕಡೆ ಹೂವು ಹಣ್ಣು ಹುಡುಕಿ ಹಾರಿ ಹೋದವು. ಇನ್ನು ಆ ಒಂದು ಮೂಲ ಸ್ಥಾನದಲ್ಲಿ ಅವುಗಳ ಇರುವಿಕೆಗೆ, ಅವುಗಳ ಸುಖ ಸಂತೋಷಕ್ಕೆ ಧಕ್ಕೆಯುಂಟಾದಾಗ ಅವೇನು ಮಾಡ್ತವೆ? ಬೇರೆ ಕಡೆಗೆ ತಮ್ಮ ಪಯಣವನ್ನು ಬೆಳೆಸುತ್ತವೆ. ಯಾಕೆ ಬೆಳೆಸ್ತವೆ? ಅಲ್ಲಿ ತಮ್ಮ ಸುಖ ಜೀವನ ಸಾಗಿಸಲು. ಅಲ್ಲಿ ಹೂವು ಹಣ್ಣು ಹುಡುಕೊಂಡು ಬೇರೆ ಕಡೆಗೆ ಹಾರಿ ಹೋದವು. ಹೀಗೆ ಹಕ್ಕಿಗಳಂತೆ ಮಾನವನು ಕೂಡ ತನ್ನ ಸುಖ ಜೀವನಕ್ಕೆ ಎಲ್ಲಿ ತೊಂದರೆ ಉಂಟಾಗುತ್ತದೆ, ಎಲ್ಲಿ ಅಡೆತಡೆ ಉಂಟಾಗುತ್ತದೆ, ಆಗಾತ ಏನು ಮಾಡ್ತಾನೆ? ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿ ನೆಲೆಯೂರುತ್ತಾನೆ, ವಲಸೆ ಹೋಗುತ್ತಾನೆ. ಈಗ ನೀವೇನು ಅನ್ನುವಿರಿ? ಆಗ ನೀವೇನು ಅನ್ನುವಿರಿ? ತಿರುಗಿ ಬನ್ನಿರಿ ಮಾತೃಸ್ಥಾನಕ್ಕೆ. ಏಕೆ ಬರುತ್ತವೆ ಅವು? ಯಾಕಂದರೆ ಆ ಪಕ್ಷಿಗಳು ಅಲ್ಲಿಂದ ಹೋದಾಗ ಆ ಸ್ಥಳ ಏನಾಗ್ತಾ ಇದೆ? ಬರಡಾಗುತ್ತದೆ. ಅದು ತನ್ನ ನೈಜ ಸೌಂದರ್ಯವನ್ನೇ ಕಳೆದುಕೊಳ್ಳುತ್ತದೆ. ಆಗ ಅದು ಯಾವಾಗ ಬರಡಾಗ್ತಾ ಇದೆ? ಅದು ಯಾವಾಗ ತನ್ನ ನೈಜ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೆ. ಆಗ ನೀವೇನು ಅನ್ನುವಿರಿ? ಏನಂತೀರಿ ನೀವು? ಯಾವಾಗ ಆ ಸ್ಥಳ ಸೌಂದರ್ಯವನ್ನೇ ಕಳೆದುಕೊಳ್ಳುತ್ತದೆ, ಇಂಪಾಗಿ ಹಾಡುವಂಥ ಹಕ್ಕಿಗಳು ಅಲ್ಲಿಂದ ಬೇರೆ ಕಡೆಗೆ ಹೋದಾಗ, ಅದರ ಸೌಂದರ್ಯ ಕಡಿಮೆಯಾದಾಗ ಮತ್ತೆ ನೀವೇನನ್ಬೋದು? ಏನನ್ನುತ್ತೀರಿ? ತಿರುಗಿ ಬನ್ನಿರಿ ಮಾತೃಸ್ಥಾನಕ್ಕೆ, ಮತ್ತೆ ನಿಮ್ಮ ಮೂಲ ಸ್ಥಾನಕ್ಕೆ ತಿರುಗಿ ಬನ್ನಿರಿ ಅಂದಾಗ ಆ ಹಕ್ಕಿಗಳು ಈಗ ಏಕೆ ಬರುತ್ತವೆ ಅವು? ಆ ಹಕ್ಕಿಗಳು ಮತ್ತೆ ಆ ಸ್ಥಳದಲ್ಲಿ ಏಕೆ ಬರುತ್ತವೆ? ಯಾಕಂದರೆ ಅಲ್ಲಿ ತಮ್ಮ ಸುಖ ಸಂತೋಷ ಇವೆಲ್ಲವನ್ನು ಕಳೆದುಕೊಂಡಂತೆ ಹಕ್ಕಿಗಳು ಮತ್ತೆ ಅಲ್ಲಿ ಬರಲು ಸಾಧ್ಯವೇ ಇಲ್ಲ. ಏಕೆ ಅಲ್ಲಿ ಬರುತ್ತವೆ? ಸಮಯ ಬಂದರೆ ತಿರುಗಿ ಬೀಳುತ್ತವೆ ಅಷ್ಟೇ. ಅವು ಆ ಸ್ಥಳಕ್ಕೆ ಬರದೆ ಸಮಯ ಬಂದರೆ ಆ ಹಕ್ಕಿಗಳು ಏನು ಮಾಡ್ತವೆ? ತಿರುಗಿ ಬೀಳುತ್ತವೆ ಅಷ್ಟೇ. ತಿರುಗಿ ಬೀಳುತ್ತವೆ ಅಷ್ಟೇನಪ್ಪ? ಅವೇನು ಮಾಡ್ತವೆ? ತಿರುಗಿ ಬೀಳುತ್ತವೆ ಅಂದರೆ ಏನು? ಅವು ತಮ್ಮ ಇರುವಿಕೆಗೆ ಧಕ್ಕೆ ಉಂಟು ಮಾಡಿದಂಥ ಆ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುತ್ತವೆ. ಅಂದ್ರೇನು? ಅದನ್ನು ವಿರೋಧಿಸುತ್ತವೆ. ಹೀಗೆ ಮಾನವನು ಕೂಡ ಏನು ಸಹನೆ ಮಾಡಿಕೊಂಡು ಸಹನೆ ಸಹಿಸಿಕೊಂಡು ನುಂಗಿಕೊಂಡು ಅದು ಅತಿಯಾದಾಗ ಆ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತಾನೆ, ಆ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಾನೆ. ಹಾಗೆ ಮತ್ತೆ ತನ್ನ ಸುಖ ಸಂತೋಷವನ್ನು ಕಾಯ್ದುಕೊಳ್ಳಲು ಬೇರೆ ಕಡೆಗೆ ಹೋಗಿ ನೆಲೆಸುತ್ತಾನೆ ಎನ್ನುವುದನ್ನು ಕವಿ ಈ ಬಂಡಾಯ ಸಾಹಿತ್ಯದ ಮುಖಾಂತರ, ಬಂಡಾಯ ಸಾಹಿತ್ಯದ ಒಂದು ಕವನದ ಮುಖಾಂತರ ಇಲ್ಲಿ ಚಿತ್ರಿಸಿದ್ದಾರೆ. ಅದು ಯಾವ ರೂಪಕದೊಂದಿಗೆ? ಉದ್ಯಾನ ಕೂಡ ಏನಾಗಿದೆ? ಇಲ್ಲಿ ಬರಡಾಗಿ ಹೋಗುತ್ತದೆ, ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದೆ. ಯಾಕಂದರೆ ಅಲ್ಲಿರುವಂಥ ಹಕ್ಕಿಗಳು ತಮ್ಮ ನೆಲೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋದಾಗ ಆ ಉದ್ಯಾನದ ಸೌಂದರ್ಯವು ಕೂಡ ಕಡಿಮೆಯಾಯಿತು. ಆಮೇಲೆ ಆ ಮಾತೃಭೂಮಿಯ ಏನು
ಮಾತೃಸ್ಥಾನದ ಮೂಲ ಸ್ಥಾನದ ಸೌಂದರ್ಯವು ಕೂಡ ಕಡಿಮೆಯಾದಾಗ ಮತ್ತೆ ಆ ಹಕ್ಕಿಗಳು ಮತ್ತೆ ಮೂಲ ಸ್ಥಾನಕ್ಕೆ ಬರಲಿ ಎಂದರೆ ಅವು ಬರುವುದಿಲ್ಲ. ಅವೇನು ಮಾಡ್ತವೆ? ಸಮಯ ಸಿಕ್ಕಾಗ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತುತ್ತವೆ, ಹೋರಾಟ ಮಾಡುತ್ತವೆ ಎಂಬುದನ್ನು ಕವಿ ಈ ಕವನದ ಮುಖಾಂತರ ತಿಳಿಸಿಕೊಡುತ್ತಾರೆ. ಇಲ್ಲಿಗೆ ಈ ಕವನ ಮುಕ್ತಾಯಗೊಳ್ಳುತ್ತದೆ. ಈ ಕವನವನ್ನು ಒಂದೆರಡು ಸಲ ಓದಿ ಅಲ್ಲಿರುವಂಥ ಪ್ರಶ್ನೆಗಳಿಗೆ ತಮ್ಮ ತಮ್ಮ ಫೇಸ್ಬುಕ್ಗಳಲ್ಲಿ ಉತ್ತರಿಸಬೇಕು. ಮುಂದಿನ ಅವಧಿಯಲ್ಲಿ ಇನ್ನೊಂದು ಪಾಠವನ್ನು ಅಧ್ಯಯನ ಮಾಡೋಣ.